ಹಲೋ ಫ್ರೆಂಡ್ಸ್, ಬ್ಯಾಂಕಿಂಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಹೇಗೆ ಬಿಡಿಸಬೇಕೆಂಬುದು ನೋಡೋಣ. ಮೊದಲನೇ ಪಜಲ್ ಬಂದುಬಿಟ್ಟು ಈ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಕ್ವಶನ್ ಕೊಟ್ಟಿದ್ದೇನೆ. 7 persons JKLMNO and P are sitting in a linear row and all of them are facing north. 7 persons sitting in a row, all of them are facing north. 1, 2, 3, 4, 5, 6, 7. Okay. All of them are like a different colors. Like pink, gray, green, red, black, white and blue. All the given information is not necessarily in the same order. ಅಂದ್ರೆ 7 ಪರ್ಸನ್ ಅದಾರ, ಅವರು ನಾರ್ತಿಗೆ ಪೇಸ್ ಮಾಡಿ ಕುಂತಾರ ಒಂದು ಲೀನಿಯರ್ ರೋದಾಗ, ಅಂದ್ರೆ ಒಂದು ಸ್ಟ್ರೇಟ್ ಲೈನ್ದಾಗ. ಅವರೆಲ್ಲ ಡಿಫ್ರೆಂಟ್ ಕಲರ್ಸ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಾರ. ಅದನ್ನು ಓನ್ಲಿ ಈಗ ಬಿಡಿಸೋಣ. ಓನ್ಲಿ 2 ಪರ್ಸನ್ ಸೀಟ್ ಬಿಟ್ವೀನ್ ಪಿ ಆ್ಯಂಡ್ 1 ಲೈಕ್ಸ್ ವೈಟ್. ಪಿ ಮತ್ತು ವೈಟ್ ನಡುವೆ ಇಬ್ಬರು ಪರ್ಸನ್. ಈ ಕಂಡೀಷನನ್ನು ಬರ್ಕೋಬೇಕು ಒಂದು ಪೇಜಲ್ಲಿ. ಅಂದ್ರೆ ಡೈರೆಕ್ಟಾಗಿ ಇಲ್ಲಿ ನಾವು ಕುಂದಿರ್ಸ್ಬೋದು ಆರಾಮಾಗಿ, ಈಸಿ ವೇ ಅಂತ ಹೇಳ್ಬೋದು. ಮೊದಲು ಕಂಡೀಷನ್ ಬರ್ಕೊಳ್ಳೋದು ಉತ್ತಮ ಅಂತ ನನಗೆ ಅನಿಸ್ತದೆ. ಆಮೇಲೆ ಡೈರೆಕ್ಟ್ ಕಂಡೀಷನ್ ಇತ್ತಂದ್ರೆ ಡೈರೆಕ್ಟ್ ಬರೋದು ಒಳ್ಳೆಯದು. ಪಿ ಲೈಕ್ಸ್ ದ ರೆಡ್ ಕಲರ್ ಆ್ಯಂಡ್ ಸಿಟ್ಸ್ ಒನ್ ಆಫ್ ದ ಎಂಡ್ಸ್ ಆಫ್ ದ ರೋ. ಪಿ ರೆಡ್ ಕಲರ್ನ ಲೈಕ್ ಮಾಡ್ತದಂತ ಮತ್ತು ಒಂದು ಎಂಡ್ ಆಫ್ ದ ರೋ ಒಳಗೆ ಕೂತದ. ಅಂದರೆ ಈ ಕಡೆ ಲೆಫ್ಟ್ ಹ್ಯಾಂಡು ಇರ್ಬೋದು ಅಥವಾ ರೈಟ್ ಹ್ಯಾಂಡು ಇರ್ಬೋದು. ಈಗ ನಾವು ಪಾಸಿಬಿಲಿಟಿ ಎರಡು ತೊಗೋಬೋದು. ಒಂದು ಸೈಡ್ ಇಲ್ಲಿ ಒಮ್ಮೆ ಪಿ ಇಲ್ಲಿ ಹಾಕೋಬೋದು, ಇನ್ನೊಂದು ಪಜಲ್ನ ಇನ್ನೊಂದು ಅರೇಂಜ್ಮೆಂಟ್ನ ಪಿ ಈ ಸೈಡ್ ಹಾಕೊಂಡು ಮಾಡ್ಬೋದು. ಎರಡನ್ನು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈಗ ನಾ ಇಲ್ಲಿ ಜಾಗ ಇಲ್ಲಾರ ಸಂಬಂಧ ಒಂದನ್ನು ಮೊದಲು ಫಾಲೋ ಮಾಡಿದ್ನಿ. ಪಿ ಲೈಕ್ಸ್ ರೆಡ್ ಕಲರ್ ಆ್ಯಂಡ್ ಸಿಟ್ಸ್ ಆ್ಯಟ್ ಒನ್ ಆಫ್ ದ ಎಂಡ್ಸ್ ಆಫ್ ದ ರೋ. ಪಿ ಒಂದು ಎಂಡ್ ಕೂತೈತಿ, ಅದು ರೆಡ್ ಕಲರ್ ಲೈಕ್ ಮಾಡ್ತಂತ. ಇಲ್ಲಿ ಬರೆಯೋಕ್ಕೆ ಜಾಗಿಲ್ಲ, ನಾ ಕೈಲೇ ಬರೆಯಾಕತ್ತೀನಿ. ಇಲ್ಲಿ ಬರೆಯೋದಕ್ಕೆ ಬರಲಾಗಿದೆ. ಈಗ ಸ್ಮಾರ್ಟ್ ಬೋರ್ಡ್ ಆದರೆ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಪಿ ಓನ್ಲಿ 2 ಪರ್ಸನ್ಸ್ ಸೀಟ್ ಬಿಟ್ವೀನ್ ಪಿ ಆ್ಯಂಡ್ 1 ಲೈಕ್ಸ್ ವೈಟ್. ಈ ಕಂಡೀಷನನ್ನು ಬರ್ಕೊಂಡಿಲ್ಲ, ಈಗ ಇಲ್ಲಿ ಅಪ್ಲೈ ಮಾಡ್ಬೋದು. ಪಿ ಮತ್ತು ವೈಟ್ ಲೈಕ್ ಮಾಡ್ತಾರಲ್ಲ, ಅವರಿಬ್ಬರ ನಡುವೆ ಇಬ್ಬರು ಕುಂತಾರ ಅಂತ ಹೇಳ್ಯಾರ. ಇಲ್ಲಿ 1, 2 ಗ್ಯಾಪ್ ಬಿಟ್ಟು ಇಲ್ಲಿ ವೈಟ್ ಬರಿಬೋದು. ಪಿ ಮತ್ತು ವೈಟ್ ನಡುವೆ ಇಬ್ಬರು ಅಂತ ಇಲ್ಲಿ ಒಂದೇ ಸೆಂಟೆನ್ಸ್ದಾಗ ಐತಿ. ನೆಕ್ಸ್ಟ್, ಕೆ ಸೀಟ್ಸ್ ಇಮಿಡಿಯೇಟ್ ರೈಟ್ ಆಫ್ 1 ಲೈಕ್ಸ್ ವೈಟ್. ವೈಟ್ ಲೈಕ್ ಮಾಡೋರ ಮಗ್ಲ ಕೆ ಇಲ್ಲೇರು ಕುಂದಿರ್ಬೋದು, ಇಲ್ಲೇರು ಕುಂದಿರ್ಬೋದು. ಪಾಸಿಬಿಲಿಟಿ ಎರಡು ಬರ್ತಾವೆ. ನೀವು ಇಂಥದ್ದೇ ಅರೇಂಜ್ಮೆಂಟನ್ನು ಇನ್ನೊಂದು ಬರ್ಕೊಂಡು ಕೆ ಎರಡು ಕಡೆ ಹಾಕಿ ನೋಡ್ಬೋದು. ಇಲ್ಲ ಕಂಡೀಷನ್ ಬರ್ಕೋಬೋದು, ಕೆ ಮತ್ತು ವೈಟ್ ಮಗ್ಲು ಅದಾರಂತ. ಕೆ ಸೀಟ್ಸ್ ಇಮಿಡಿಯೇಟ್ ರೈಟ್ ಆಫ್ 1 ಲೈಕ್ಸ್ ವೈಟ್. ವೈಟ್ ಲೈಕ್ ಮಾಡೋದರ ಇಮಿಡಿಯೇಟ್ ರೈಟ್ ಅಂದ್ರೆ ಇದರ ಬಲಕ್ಕೆ, ಇಮಿಡಿಯೇಟ್ ಬಲಕ್ಕೆ ಕೆ ಕೂತಾರ ಹೇಳ್ಯಾರ. ಕೆ ಬರ್ಕೋಬೋದು. L is an immediate neighbor of K and is not an immediate neighbor of P. L is an immediate neighbor of K, not an immediate neighbor of P ಅಂದಾರ. ಎಲ್ಲ ಕೆಗೆ ಇಮಿಡಿಯೇಟ್ ನೈಬರ್ ಅಂದ್ರೆ ಎಲ್ಲ ಕೆ ಕೂಡಿ ಕುಂತಿರ್ಬೇಕು, ಬಟ್ ಎಲ್ಲ ಕೆ ಗಟ್ಟಿ ನೈಬರ್ ಇರಬೇಕು, ಪಿಗೆ ಇರಬಾರ್ದು ಅಂತ ಹೇಳ್ಯಾರ. ಅದಕ್ಕೆ ಇಲ್ಲಿ ಬರಲ್ಲ, ಇಲ್ಲಿ ಬರ್ಕೋಬೋದು. ಎಲ್ಲ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಲ್ ಆ್ಯಂಡ್ ಎನ್. ಎಲ್ ಆ್ಯಂಡ್ ಎನ್ ನಡುವೆ ಒಬ್ಬ ಕೂತಾನಂತ. ಎಲ್ಲ ಇಲ್ಲೊಂದು ಬಿಟ್ಟು ಎನ್ ಇಲ್ಲಿ ಬರ್ಬೋದು, ಇಲ್ಲೊಂದು ಬಿಟ್ಟು ಎನ್ ಇಲ್ಲಿ ಬರ್ಬೋದು. ಎರಡು ಪಾಸಿಬಿಲಿಟಿ ಅದಾವೆ. ಹಾಗಾಗಿ ನೆಕ್ಸ್ಟ್ ಕಂಡೀಷನ್ ಓದವು. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಲ್ ಆ್ಯಂಡ್ ಎನ್. ಎನ್ ನೈದರ್ ಲೈಕ್ಸ್ ಬ್ಲೂ ಆ್ಯಂಡ್ ಬ್ಲ್ಯಾಕ್ ನಾರ್ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಕೆ. ಎನ್ ಕೆದ ಇಮಿಡಿಯೇಟ್ ನೈಬರ್ ಇರಬಾರ್ದು ಅಂದಾರ. ಅಂದ್ರೆ ಈ ಪಾಸಿಬಿಲಿಟಿ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಎನ್ ಬರ್ಕೋಬೋದು. ಎನ್ನ ಬ್ಲೂ ಬ್ಲ್ಯಾಕ್ ಎರಡನ್ನೂ ಲೈಕ್ ಮಾಡಲ್ಲಂತ. ಇದನ್ನು ನೀವು ಇಲ್ಲಿ ಸೈಡಲ್ಲಿ ಕಂಡೀಷನ್ ಆಗಿ ಬರ್ಕೊಂಡ್ರೆ ನಮಗೆ ಲಾಸ್ಟಿಗೆ ಒಳ್ಳೊಳ್ಳೆ ಓದೋ ಜರೂರತ್ ಇರೋಲ್ಲ, ಟೈಮು ಸೇವ್ ಮಾಡ್ಕೋಬೋದು. ಇಲ್ಲಿ ಬ್ಲೂ ಬ್ಲ್ಯಾಕ್ ಎರಡನ್ನ ಲೈಕ್ ಮಾಡಲ್ಲಂತ. ಜೆ ಸೀಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಅಂತ. ಜೆ ಇಲ್ಲಿ ಕೂತಂದ್ರೆ ಎಮ್ ಇಲ್ಲಿ ಕುಂದಿರ್ಬೇಕಾಗ್ತದೆ. ಅಲ್ಲಿ ಆಲ್ರೆಡಿ ಎಲ್ ಕೂತೈತಿ, ಬರಲ್ಲ ಜೆ ಇಲ್ಲಿ ಕೂತಪ್ಪ ಅಂದ್ರೆ ಎಮ್ ಇಲ್ಲಿ ಕುಂದಿರ್ಬೇಕಾಗ್ತೈತಿ. ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್ 1, 2, 3. ಜೆ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಅಂತ ಹೇಳ್ಯಾರ. ಬರ್ಕೊಂಡು ಎಮ್ ಹೂ ಲೈಕ್ಸ್ ಪಿಂಕ್. ಎಮ್ ಪಿಂಕನ್ನು ಲೈಕ್ ಮಾಡ್ತಂತ. ಆ್ಯಂಡ್ ಓ ಸೀಟ್ ಸೆಕೆಂಡ್ ಟು ದ ರೈಟ್ ಆಫ್ ಕೆ ಅಂತ. ಕೆದ ರೈಟ್ ಫಸ್ಟ್, ಸೆಕೆಂಡ್ ಟು ದ ರೈಟ್ ಓ ಕುಂದಿರ್ತೈತೆ. ಓ ಸೀಟ್ ಸೆಕೆಂಡ್ ಟು ದ ರೈಟ್ ಆಫ್ ಕೆ ಆ್ಯಂಡ್ ಲೈಕ್ಸ್ ಗ್ರೇ ಅಂದಾರ. ಹಾಗಾಗಿ ಇಲ್ಲಿ ಕೆದ ಸೆಕೆಂಡ್ ಟು ದ ರೈಟ್ ಓ ಕುಂದಿರ್ಬೇಕಂದ್ರೆ ಆಲ್ರೆಡಿ ಇಲ್ಲಿ ಪಿ ಕೂತದ. ಅದಕ್ಕೆ ಈ ಪಾಸಿಬಿಲಿಟಿ ರಾಂಗ್ ಆಗ್ತದೆ. ಸೊ ಹಾಗಾಗಿ ನಾವು ಸೆಕೆಂಡ್ ಪಾಸಿಬಿಲಿಟಿ ತೊಗೊಂಡು ಮಾಡಬೇಕು. ಪಿ ಈ ಸೈಡ್ ಹಾಕೊಂಡೇವಲ್ಲ, ಈ ಸಲ ಪಿ ಈ ಸೈಡ್ ಹಾಕೊಂಡು ಮಾಡೋಣ ನೋಡೋಣ. 1, 2, 3, 4, 5, 6, 7.
ಓನ್ಲಿ 2% ಸೀಟ್ ಬಿಟ್ವೀನ್ ಪಿ ಆ್ಯಂಡ್ 1 ಲೈಕ್ಸ್ ವೈಟ್. ಪಿ ಆಗಲೇ ಹೆಚ್ಚು ಕಡೆ ಹಾಕೊಂಡು ಮಾಡಿದ್ದೇವೆ, ಅದು ಆನ್ಸರ್ ಬಂದಿದ್ದಿಲ್ಲ. ಹಾಗಾಗಿ ಈ ಸೈಡ್ ಹಾಕೊಂಡು ಮಾಡೋಣ, ಈ ಲೆಫ್ಟ್ ಹ್ಯಾಂಡ್ ಹಾಕೊಂಡು ಮಾಡೋಣ. ಪಿ ವೈಟ್ ಲೈಕ್ ಮಾಡೋರು ನಡುವೆ ಇಬ್ಬರಂತ. ನೆಕ್ಸ್ಟ್ ಪಿ ಲೈಕ್ಸ್ ರೆಡ್ ಕಲರ್, ಪಿ ರೆಡ್ ಕಲರ್ನ ಲೈಕ್ ಮಾಡ್ತಾ ಅಂತ. ಆ್ಯಂಡ್ ಸಿಟ್ಸ್ ಒನ್ ಆಫ್ ದ ಎಂಡ್ಸ್ ಆಫ್ ದ ರೋ. ಕೆ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ 1 ಲೈಕ್ಸ್ ವೈಟ್. ಕೆ ಇಮಿಡಿಯೇಟ್ ರೈಟ್ ಆಫ್ ವೈಟ್. ವೈಟ್ ಲೈಕ್ ಮಾಡೋರ ಇಮಿಡಿಯೇಟ್ ಬಲಕ್ಕೆ ಕೆ ಕುಂತದ ಅಂತ ಹೇಳ್ಯಾರ. ಎಲ್ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಕೆ ಆ್ಯಂಡ್ ಈಸ್ ನಾಟ್ ಅ ಇಮಿಡಿಯೇಟ್ ನೈಬರ್ ಆಫ್ ಪಿ. ಎಲ್ಲ ಇಮಿಡಿಯೇಟ್ ನೈಬರ್ ಆಫ್ ಕೆ ಅಂತ. ಎಲ್ಲ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಎರಡು ಪಾಸಿಬಿಲಿಟಿ ಅದಾವೆ. ಹಾಗಾಗಿ ಎರಡು ಪಾಸಿಬಿಲಿಟಿ ತೊಗೊಂಡು ಹೋಗ್ಬೇಕು. ಕೆ ಆ್ಯಂಡ್ ಡಿ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಪಿ. ಓನ್ಲಿ 1% ಸಿಟ್ ಬಿಟ್ವೀನ್ ಎಲ್ ಆ್ಯಂಡ್ ಎನ್. ಎನ್ ನೈದರ್ ಲೈಕ್ಸ್ ಬ್ಲೂ ನಾರ್ ಲೈಕ್ ಬ್ಲ್ಯಾಕ್, ನಾರ್ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಕೆ ಅಂತ. ಎನ್ ನೈದರ್ ಲೈಕ್ಸ್ ಬ್ಲೂ ಆ್ಯಂಡ್ ಬ್ಲ್ಯಾಕ್. ಎನ್ ಬ್ಲೂ ಮತ್ತು ಬ್ಲ್ಯಾಕ್ ಎರಡನ್ನ ಲೈಕ್ ಮಾಡಲ್ಲ. ನಾರ್ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಕೆ. ಕೆ ನೈಬರು ಅಲ್ಲಂತ ಎನ್. ಎಲ್ಲ ಇಲ್ಲಿ ತೊಗೊಂಡೆ ಅಂದ್ರೆ ಒಂದು ಎಲ್ಲ ಎನ್ ನಡು ಒಬ್ರು ಕುಂದಿರ್ಬೇಕಂತ ಯಾರ ಎನ್ ಇಲ್ಲಿ ಬರ್ತೈತಿ, ಅವಾಗ ಇಮಿಡಿಯೇಟ್ ನೈಬರ್ ಆಫ್ ಕೆ ಕೂಡ ಎನ್ ಆಗ್ತೈತಿ. ಹಾಗಾಗಿ ಇದು ಈ ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ನಾವು ಈ ಸೈಡ್ ಪಾಸಿಬಿಲಿಟಿ ತೊಗೊಂಡು ಹೋಗೋಣ. ಕೆ ಎಲ್ಲ ಈ ಸೈಡ್ ತೊಗೊಂಡೋಕಮ್ಮ. ಎನ್ನ ಎಲ್ಲ ನಡು ಒಬ್ರು ಅಂದಾರ, ಎನ್ ಇಲ್ಲಿ ಬರೆಯಕ್ಕೆ ಬರಲ್ಲ, ಯಾಕಂದ್ರೆ ಕೆ ಇಮಿಡಿಯೇಟ್ ನೈಬರ್ ಎನ್ ಅಲ್ಲ ಅಂತ ಹೇಳ್ಯಾರ ಅವರು. ಇಲ್ಲಿ ಎನ್ ನೈದರ್ ಲೈಕ್ಸ್ ಬ್ಲೂ ಆ್ಯಂಡ್ ಬ್ಲ್ಯಾಕ್ ನಾರ್ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಕೆ ಅಂತ ಕೊಟ್ಟಾರ. ಅದಕ್ಕೆ ಎನ್ನ ಈ ಸೈಡ್ ಬರ್ಕೊಳಮ್ಮ. ಮತ್ತು ಜೆ ಸಿಟ್ ತರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಅಂದಾರ. ಜೆ ಇಲ್ಲಿ ಕುಂದ್ರಲ್ಲ, ಯಾಕಂದರೆ ಎಮ್ ತರ್ಡ್ ಟು ದ ಲೆಫ್ಟ್ ಆಗಲ್ಲ. ಅದು ಜೆ ಇಲ್ಲಿ ಕೂತಪ್ಪ ಅಂದ್ರೆ ಎಮ್ ಇಲ್ಲಿ ಬರುತ್ತೆ. 1 2 3 ಜೆ ತರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಅಂತ ಇವಾಗ ಕಂಡೀಷನ್ ಕರೆಕ್ಟ್ ಆಗುತ್ತದು. ಆಮೇಲೆ ಉಳಿದದ್ದು ಯಾವ ಜೆ ಕೆ ಎಲ್ ಎಮ್ ಎನ್ ಓ ಉಳಿತೈತಿ, ಓ ಅನ್ನು ನಾವು ಇಲ್ಲಿ ಬರ್ಕೋಬೋದು. ಓ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಕೆ ಅಂತ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಕೆದ ಎರಡನೇ ಬಲಕ್ಕೆ ಓ ಕೂತೈತಿ ಅಂತ. 1 2 ಎರಡನೇ ಬಲಕ್ಕೆ ಓ ಕೂತೈತಿ. ಆ್ಯಂಡ್ ಲೈಕ್ಸ್ ದ ಗ್ರೇ, ಓ ಲೈಕ್ಸ್ ಗ್ರೇ ಅಂತ ಗ್ರೇ ಬರ್ಕೋಬೇಕು. ದ ಒನ್ ಹೂ ಲೈಕ್ಸ್ ಬ್ಲ್ಯಾಕ್ ಕಲರ್ ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಎಮ್ ಅಂದಾರೆ. ಎಮ್ದು ಇಮಿಡಿಯೇಟ್ ನೈಬರ್ ಬ್ಲ್ಯಾಕ್ ಕಲರ್ ಲೈಕ್ ಮಾಡಲ್ಲ ಅಂದಾರ, ಅಂದ್ರೆ ಕೆ ಬ್ಲ್ಯಾಕ್ ಇಲ್ಲ ಅಂತ ಅವ್ರು ಹೇಳ್ಯಾರ. ಎಮ್ದು ಇಮಿಡಿಯೇಟ್ ನೈಬರ್ ಓ ಅಥವಾ ಕೆ ಆಗ್ತೈತಿ. ಓ ಆಲ್ರೆಡಿ ಗ್ರೇ ಲೈಕ್ ಮಾಡೈತಿ, ಕೆಗೆ ಬ್ಲ್ಯಾಕ್ ಇಲ್ಲ ಅಂತ ಅವರು ಇಂಡೈರೆಕ್ಟಾಗಿ ಹೇಳ್ಯಾರ. ಅಂದ್ರೆ ಇಮಿಡಿಯೇಟ್ ನೈಬರ್ ಆಫ್ ಎಮ್ ಬ್ಲ್ಯಾಕ್ ಕಲರ್ ಲೈಕ್ ಮಾಡಲ್ಲ ಅಂದಾರ. ಹಾಗಾಗಿ ಕೆಗೆ ಬ್ಲ್ಯಾಕ್ ಬರಲ್ಲ. ಆಲ್ರೆಡಿ ಕ್ವಶನಲ್ಲಿ ಎನ್ ಬ್ಲೂ ಬ್ಲ್ಯಾಕ್ ಎರಡೂ ಲೈಕ್ ಮಾಡಲ್ಲ ಅಂದಾರ. ಬ್ಲೂ ಆ್ಯಂಡ್ ಬ್ಲ್ಯಾಕ್ ಎರಡೂ ಲೈಕ್ ಮಾಡಲ್ಲ ಅಂದಾರ. ಹಾಗಾಗಿ ಈಗ ಕೆಗೂ ಬ್ಲ್ಯಾಕ್ ಬರಲ್ಲ, ಎನ್ಗೂ ಬ್ಲ್ಯಾಕ್ ಬರಲ್ಲ. ಉಳಿದದ್ದು ಯಾವುದು ಜೆ ಉಳಿತೈತಿ, ಜೆ ಬ್ಲ್ಯಾಕ್ ಬರಿಬೋದು. ಆ್ಯಂಡ್ ಜೆ ಸಿಟ್ ತರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಹೂ ಲೈಕ್ಸ್ ಪಿಂಕ್ ಅಂತ ಆಲ್ರೆಡಿ ಕೊಟ್ಟಾರ ಕ್ವಶನ್ ಒಳಗೆ, ಪಿಂಕ್ ಅಂತ ಬರ್ಕೊಂಡೆ. ಈಗ ಕೆ ಎನ್ನ ಎರಡು ಬ್ಲ್ಯಾಕ್ ಮಾಡಲ್ಲ ಅಂದ್ರೆ, ಬ್ಲ್ಯಾಕ್ ಲೈಕ್ ಮಾಡಲ್ಲಪ್ಪ ಅಂದ್ರೆ ಜೆ ಬ್ಲ್ಯಾಕನ್ನು ಲೈಕ್ ಮಾಡ್ತೈತಿ, ಬ್ಲ್ಯಾಕ್. ಆಮೇಲೆ ಎನ್ ಬ್ಲ್ಯಾಕ್ ಅಥವಾ ಬ್ಲೂ ಲೈಕ್ ಮಾಡಲ್ಲ ಅಂದಾಗ ಕೆ ಬ್ಲೂ ತೊಗೋತೈತಿ, ಬ್ಲೂ ಲೈಕ್ ಮಾಡ್ತೈತಿ. ಎನ್ನ ಉಳಿದ ಕಲರ್ ಯಾವುದು ಇರುತ್ತೋ ಅದು ಬರೋದು. ಯಾವುದು ಉಳಿತು ಅಂದ್ರೆ ಪಿಂಕ್ ಗ್ರೇ ಗ್ರೀನ್ ಉಳಿದಿರ್ಬೇಕಿಲ್ಲ. ಗ್ರೀನ್ ಉಳಿದಿದೆ, ಏಕೆಂದರೆ ಓ ಲೈಕ್ಸ್ ಗ್ರೇ ಅಂತ ಕೊಟ್ಟಿದ್ದಾರೆ. ಗ್ರೇ ಉಳಿದದ್ದು ಗ್ರೀನನ್ನು ನಾವು ಬರ್ಕೋಬೋದು. ಇಷ್ಟ ಪಜಲ್ ಪಾಸ್. ಈಗ ಅವರು ಕ್ವಶನ್ ಕೇಳಿದ್ದಾರೆ, ಕೆಗೆ ಸಂಬಂಧಿಸಿದಂತೆ ಜೆ ಸ್ಥಾನವೇನು ಅಂತ ಕೇಳಿದ್ದಾರೆ. ಅಂದ್ರೆ ವಾಟ್ ಈಸ್ ದ ಪೊಸಿಷನ್ ಆಫ್ ಜೆದ ಪೊಸಿಷನ್ ಏನು ವಿತ್ ರೆಸ್ಪೆಕ್ಟ್ ಟು ಕೆ. ಜೆದ ಪೊಸಿಷನ್ ಏನು ವಿತ್ ರೆಸ್ಪೆಕ್ಟ್ ಟು ಕೆ ಅಂದಾಗ ಕೆಗೆ ಸಂಬಂಧಿಸಿದಂತೆ ಜೆನ ಸ್ಥಾನವೇನು ಅಂತ ಕೇಳ್ಯಾರ. ಕೆ ಇಲ್ಲೈತಿ, ಜೆ ಇಲ್ಲೈತಿ. ಜೆ ಕೆದ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟಲ್ಲಿ ಕೂತಿದೆ. ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕೆ ಈಸ್ ಆನ್ಸರ್. ಸೆಕೆಂಡ್ ಟು ದ ಲೆಫ್ಟ್. ಈಗ ಫಿಫ್ತ್ ಒನ್ ಆನ್ಸರ್, ಫಿಫ್ತ್ ಆಪ್ಷನ್ ಈಸ್ ಆನ್ಸರ್. ಎಡಕ್ಕೆ ಎರಡನೆಯದು ಜೆ, ಕೆಗೆ ಸಂಬಂಧಿಸಿದಂತೆ ಜೆ ಕೆದ ಎಡಕ್ಕೆ ಎರಡನೆಯದು ಅಂದರೆ ಆಪ್ಷನ್ ನಂಬರ್ 5. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಹಸಿರು ಬಣ್ಣವನ್ನು ಇಷ್ಟಪಡುತ್ತಾರೆ? ಇದರಲ್ಲಿ ಹಸಿರು ಬಣ್ಣ ಗ್ರೀನ್ ಕಲರ್ ಯಾರು ಲೈಕ್ ಮಾಡ್ತಾರತ್ತೆ ಕೇಳ್ಯಾರ. ಇಲ್ಲಿ ಎನ್ನ ಗ್ರೀನ್ ಕಲರ್ ಲೈಕ್ ಮಾಡ್ತಾರತ್ತೆ, ಇಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೇವೆ. ಈಗ ಆನ್ಸರ್ ಬಂದುಬಿಟ್ಟು ಎನ್, 4ನೇ ಆಪ್ಷನ್ನು. ನೆಕ್ಸ್ಟ್ ಕ್ವಶನ್, ಓ ಮತ್ತು ಬಿಳಿ ಇಷ್ಟಪಡುವವರ ನಡುವೆ ಎಷ್ಟು ಜನರು ಕುಳಿತುಕೊಳ್ಳುತ್ತಾರೆ ಅಂತೈತಿ. ಓ ಇಲ್ಲೈತಿ, ವೈಟ್ ಇಲ್ಲೈತಿ. ಇವರಿಬ್ಬರ ನಡುವೆ ಎಷ್ಟು ಜನ ಕುಳಿತಾರ ಅಂತ ಕೇಳ್ಯಾರ. ಇವು ಕೆ ಮತ್ತು ಎಮ್ ಇಬ್ಬರ ಕುಂತಾರ. ಹಾಗಾಗಿ ಆಪ್ಷನ್ 2 ಸೇರಿ ಉತ್ತರ. ನೆಕ್ಸ್ಟ್ ಬೇರೆ ಪಜಲ್ ಬಂತು. 9 ವ್ಯಕ್ತಿಗಳು PQRST UVWX ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ.
ಮತ್ತು ಅವರೆಲ್ಲರೂ ಮಧ್ಯಕ್ಕೆ ಮುಖ ಮಾಡಿದ್ದಾರೆ, ಆದರೆ ಅದೇ ಕ್ರಮದಲ್ಲಿ ಅಲ್ಲ. ಅಂದ್ರೆ 9 ಜನ ಒಂದು ರೌಂಡ್ ಟೇಬಲಲ್ಲಿ ಸುತ್ತ ಕೂತಿರ್ತಾರೆ. ಅವರೆಲ್ಲರೂ ಅಂದರೆ ಇನ್ಸೈಡ್ ಮುಖ ಮಾಡಿ ಕೂತಿರ್ತಾರೆ. ಅಂದರೆ ಟೇಬಲ್ ಇನ್ಸೈಡ್ ಮುಖ ಮಾಡಿ ಕುಳಿತಿರ್ತಾರೆ. ಆದರೆ ಹಿಂಗೆ ಒಂದೇ ಕ್ರಮವಲ್ಲ ಅಂದಾಗ PQRST ಏಕ ಕೂತಿಲ್ಲ, ಸ್ವಲ್ಪ ಅದ್ಲ ಬಿದ್ಲಿ ಕೂತಿರ್ತಾರೆ ಅವರು. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ನೋಡೋಣ. ಪಾಸಿಬಿಲಿಟಿ ಎರಡನ್ನು ನಾವು ಆಲ್ರೆಡಿ ತೊಗೊಳ್ಳೋಣ. 9 ಜನ 1 2 2 3 4 5 6 7 8 9 1 2 2 3 4 5 6 7 8 9 9 ಜನ ಇನ್ಸೈಡ್ ಮುಖ ಮಾಡಿ ರೌಂಡ್ ಟೇಬಲಲ್ಲಿ ಕುಳಿತಿರ್ತಾರೆ ಅಂತ ಹೇಳ್ಯಾರ. ನೆಕ್ಸ್ಟ್ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ P ಆ್ಯಂಡ್ T. P ಮತ್ತು T ನಡುವೆ ಒಬ್ಬನ ಕುಂತಾನಂತೆ. P ಇಲ್ಲಿ ಬರ್ದು T ಒಬ್ಬ ಬಿಟ್ಟು T ಇಲ್ಲಿ ಬರೀತಿ ಅಂದ್ರೆ ಇದು ಲೆಫ್ಟ್ ಸೈಡು ಕುಂತಿರ್ಬೋದು, ರೈಟ್ ಸೈಡು ಕೂತಿರ್ಬೋದಲ್ಲ. ಹಾಗಾಗಿ ಪಾಸಿಬಿಲಿಟಿ 2 ಅಂತ ಒಂದೇವಿ. P ಮತ್ತು T ನಡುವೆ ಇಬ್ಬರು ಕುಂತಾರಂತ. ನೆಕ್ಸ್ಟ್ V ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ S. V ಇಮಿಡಿಯೇಟ್ ರೈಟ್ ಆಫ್ S ಕುಂತೈತೆ ಅಂತ. ಇದನ್ನು ಕಂಡೀಷನ್ ಆಗಿ ನೀವು ಸೈಡ್ ಬರ್ಕೋಬೇಕು. ಬರ್ಕೊಂಡಾಗೆ ಸ್ಪೀಡ್ ಆಗುತ್ತೆ ವರ್ಕ್. ಇದು ಪೆನ್ ಪೇಪರ್ ಆದರೆ ಜಲ್ದಿ ಮಾಡ್ಬೋದು. ಇದು ವೈಟ್ ಬೋರ್ಡಲ್ಲಿ ನನ್ನ ಕೈಲೇ ಬರೆಯಾಕತ್ನಲ್ಲ, ಅದು ಸಾಧ್ಯವಾಗುತ್ತಿಲ್ಲ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. Okay, only 1 person sit between P and T. V sits immediate right of S and Q sits third to the left of P ಅಂತ. P the third to the left, Q ಕೂತದಂತ ಯಾರು. 1 left, 2nd left, 3rd left, Q ಕೂತೈತಿ ಅಂತ. P the 3rd left, 1st left, 2nd left, 3rd left, Q ಕೂತೈತಿ ಅಂತ. And only 2 persons are sitting between T and V. T and V ನಡುವ 2 person ಕೂತಾರತ್ತೆ. T ಇಲ್ಲೈತಿ, V ನಡುವ V ಇಲ್ಲಿ ಬರ್ಬೋದು, T ಮತ್ತು 2 ಬಿಟ್ಟು V ಇಲ್ಲಿ ಬರ್ಬೋದು. 2 ಪಾಸಿಬಿಲಿಟಿ ಆಗ್ತದಲ್ಲ. ಹಾಗಾಗಿ ನೆಕ್ಸ್ಟ್ ಕಂಡೀಷನ್ ಓದೋಣ. ನೈದರ್ S ನಾರ್ V ಸಿಟ್ಸ್ ಅಡ್ಜಸೆಂಟ್ ಟು P. Tದ 2 ಬಿಟ್ಟು V ಕುಂದಿರ್ತೈತೆ ಅಂತ. V ಕುಂದಿರ್ತೈತೆ, ಬಟ್ V ಈಸ್ ನಾಟ್ ಅಡ್ಜಸೆಂಟ್ ಟು P ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಂಡೀಷನನ್ನು ರಾಂಗ್ ಆಗುತ್ತೆ. T ಮತ್ತು V ನಡುವೆ ಇಬ್ಬರು ಈ ಸೈಡ್ ಈ ಕಂಡೀಷನ್ ಪಾಸಿಬಿಲಿಟಿ ಆಗ್ತೈತಿ. ಹಾಗಾಗಿ ಇಲ್ಲಿ V ಇಲ್ಲಿ ಕುಂದಿರ್ತೈತಿ, ಆದ್ರೆ P ಮಗ್ಲ V ಇರಬಾರ್ದು ಅಂತ ಯಾರ. ಹಾಗಾಗಿ Tದ ಈ ಸೈಡ್ ಲೆಫ್ಟ್ ಸೈಡ್ V 2 ಬಿಟ್ಟು V ಕೂಡಿಸೋಣ. ಮತ್ತು SP ಅಡ್ಜಸೆಂಟ್ ಇಲ್ಲ ಅಂತ ಯಾರ, ಅಂದ್ರೆ ಮಗ್ಳು ಇಲ್ಲ ಅಂತ ಯಾರ. ನೆಕ್ಸ್ಟ್ ಕಂಡೀಷನ್ ಬಂದುಬಿಟ್ಟು X ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ W ಅಂದಾರ. Wದು ಥರ್ಡ್ ಟು ದ ರೈಟ್ X ಕೂತೈತಿ ಅಂತ ಯಾರ. Wದು ಥರ್ಡ್ ಟು ದ ರೈಟ್ X ಐತಿ ಅಂತ ಯಾರ. W ಡಸ್ ನಾಟ್ ಅಡ್ಜಸೆಂಟ್ ಟು S ಅಂತ. WS ಕೂಡಿ ಕುಂತಿಲ್ಲ ಅಂತ ಯಾರ. WS ಕೂಡಿ ಕುಂತಿಲ್ಲ, PS ಕೂಡಿ ಕುಂತಿಲ್ಲ, ಬಟ್ W ಥರ್ಡ್ ಟು ದ ರೈಟ್ X ಐತಿ ಅಂತ ಯಾರ. ಇದನ್ನು ನಾವು ಇಲ್ಲಿ ಕಂಡೀಷನ್ ಆಗಿ ಒಂದು ಸೈಡ್ ಬರ್ಕೊಂಡೇವು ಅಂದ್ರೆ ಥರ್ಡ್ ಟು ದ ರೈಟ್ X ಐತೆ, ಬಟ್ WS ಕೂಡಿಲ್ಲ, ಹಾಗೆ PS ಕೂಡಿ ಕುಂತಿಲ್ಲ. ಒಂದು ಸೈಡ್ ಬರ್ಕೋಬೇಕು. ಆಮೇಲೆ ಪಾಸಿಬಿಲಿಟಿ ಹಾಕೋ ಚೆಕ್ ಮಾಡ್ಕೋತಂದರೆ ಕರೆಕ್ಟ್ ಆಗುತ್ತೆ. U ಸಿಟ್ಸ್ ಅಡ್ಜಸೆಂಟ್ ಟು ನೈದರ್ P ನಾರ್ T. U Pದ ಮಗಳು ಗೊತ್ತಿಲ್ಲ, Tದ ಮಗಳು ಗೊತ್ತಿಲ್ಲ ಅಂದ. ಹಾಗಾಗಿ U ಇಲ್ಲಾರು ಕೂತಿರ್ಬೋದು, ಇಲ್ಲಾರು ಕೂತಿರ್ಬೋದು. 2 ಪಾಸಿಬಿಲಿಟಿ ಐತಿ. ಇಲ್ಲಿನೂ 2 ಪಾಸಿಬಿಲಿಟಿ ಐತಿ. ಯಾಕಂದ್ರೆ P ಇಲ್ಲಿ ಗೊತ್ತಿಲ್ಲ, T ಮಗಳು ಗೊತ್ತಿಲ್ಲ ಅಂದ್ರೆ ಇದು U ಪಾಸಿಬಿಲಿಟಿ 3 ಪಾಸಿಬಿಲಿಟಿ ಅದಾವೆ ಇಲ್ಲಿ. ಹಾಗಾಗಿ ನೆಕ್ಸ್ಟ್ ಕಂಡೀಷನ್ ಓದೋಣ. X ಆ್ಯಂಡ್ R ಆರ್ ನಾಟ್ ಇಮಿಡಿಯೇಟ್ ನೈಬರ್ಸ್ ಅಂದ. X ಮತ್ತು R ನಾಟ್ ಇಮಿಡಿಯೇಟ್ ನೈಬರ್ಸ್ ಅಂದಾರ. ಅಂದ್ರೆ X R ಕೂಡಿ ಕುಳಿತಿಲ್ಲ ಅಂತ. ಈಗ ಈ ಪಾಸಿಬಿಲಿಟಿ ಆಗಿ ನಾವು ಚೆಕ್ ಮಾಡೋಣ. WX ಇದ ಪಾಸಿಬಿಲಿಟಿ ಆಗಿ ಚೆಕ್ ಮಾಡ್ಬೇಕು ನಾವೀಗ. ಇಲ್ಲಿ ಒಂದೇ ಸಾಲು ನೋಡ್ಬೋದು ನೀವು. V ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ S ಅಂತ ಯಾರ. V ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ S ಅಂತ ಯಾರ. Sದ ಇಮಿಡಿಯೇಟ್ ರೈಟಕ್ಕೆ V ಕುಂತು ಅಂತ ಯಾರ, ಇಮಿಡಿಯೇಟ್ ಬಲಕ್ಕೆ ಅಂದಂಗೆ. ಈಗ S ಕುಂತು S ಇಮಿಡಿಯೇಟ್ ರೈಟ್ V ಅಂತ ಐತಿ. ಈಗ W 2 ಬಿಟ್ಟು X, Wದ ರೈಟಿಗೆ ಇಬ್ಬರು ಬಿಟ್ಟು X ಕುಂತ ಅಂತ ಯಾರ. ಈಗ W ಇಲ್ಲಿ ಬರ್ನಿ ಅಂದ್ರೆ 2 ಬಿಟ್ಟು W ಇಲ್ಲಿ ಬರ್ನಿ ಅಂದ್ರೆ X ಇಲ್ಲಿ ಬರ್ತೈತಿ, ಬಟ್ ಅದು ಪಾಸಿಬಿಲಿಟಿ ಇಲ್ಲ, ಆಲ್ರೆಡಿ ಅಲ್ಲಿ Q ಕೂತೈತಿ. W ನಾನು ಇಲ್ಲಿ ಬರೆದ್ರೆ X ಇಲ್ಲಿ ಬರುತ್ತೆ, ಅದನ್ನು ಪಾಸಿಬಿಲಿಟಿ ಇಲ್ಲ. W ಇಲ್ಲಿ ಬರೆದ್ರೆ 1 2 ಬಿಟ್ಟು X ಇಲ್ಲಿ ಬರಿಬೋದು, ಇದು ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ W ಕೂಡ S ಗೊತ್ತಿಲ್ಲ ಅಂದಾರ. ಇಲ್ಲಿ S ಬರಲ್ಲ, ಆಲ್ರೆಡಿ S ಇಲ್ಲಿ ಕೂತೈತಿ, ಇದು ರೈಟ್ ಆಗ್ಬೋದು. P ಕೂಡ S ಇರಬಾರ್ದು ಅಂತ ಯಾರು. P ಕೂಡ S ಇಲ್ಲಿ ಅಡ್ಜಸೆಂಟ್ ಇಲ್ಲ, Pಗಿದ್ದ ದೂರ ಐತಿ. ಹಾಗಾಗಿ ಈ ಪಾಸಿಬಿಲಿಟಿ ರೈಟ್ ಆಗ್ಬೋದು. ಆಮೇಲೆ X ಕೂಡ R ಇಲ್ಲ ಅಂತ ಯಾರು.
ಎಕ್ಸ್ ಇಲ್ಲೈತಿ, ಎಕ್ಸ್ ಮಗಳು ಪಿ ಟಿ ಗೊತ್ತೈತಿ, ಆರ್ ಅಂತೂ ಅಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಈ ಪಾಸಿಬಿಲಿಟಿ ಆಗ್ಬೋದು. ಇನ್ನೂ ಓದೋಣ. ಓನ್ಲಿ 2% ಕ್ಯೂ ಸಿಟ್ಸ್ ಥರ್ಡ್ ಟು ದ ಲ್ಯಾಪ್ಟಾಪ್ ಪಿ. ಕ್ಯೂ ಸಿಟ್ಸ್ ಥರ್ಡ್ ಟು ದ ಲ್ಯಾಪ್ಟಾಪ್ ಪಿ ಆಗೈತೆ. ಅದು ಓನ್ಲಿ 2% ಸೀಟ್ ಬಿಟ್ವೀನ್ ಟಿ ಆ್ಯಂಡ್ ವಿ. ಅದಕ್ಕೆ ಕಂಡೀಷನನ್ನು ನಾವು ಒಂದು ಸೈಡ್ ಬರ್ಕೊಂಡ್ರೆ ಒಳ್ಳೆ ಓದೋದು ಜರೂರತ್ ಇರಲ್ಲ. ನಾ ಇಲ್ಲಿ ಬರ್ಕೊಳ್ಳೋಕೆ ಜಾಗ ಇಲ್ಲ ಸಂಬಂಧ ಒಳ್ಳೊಳ್ಳೆ ಓದು ಯಾವ್ದು ಬಿಟ್ಟಿನ ಅನ್ನೋದೇ ಗೊತ್ತಾಗಲಾಗೈತಿ. ನೈದರ್ ಎಸ್ ಆ್ಯಂಡ್ ನಾರ್ ವಿ ಸೀಟ್ಸ್ ಅಡ್ಸನ್ ಟು ಪಿ. ಎಸ್ ಆ್ಯಂಡ್ ಬಿ ಅಡ್ಸನ್ ಟು ಪಿ. ಎಕ್ಸ್ ಇಟ್ಸ್ ಥರ್ಡ್ ಟು ದ ರೈಟ್ ಆಫ್ ಡಬ್ಲ್ಯೂ. ಎಕ್ಸ್ ಅದು ಮುಗ್ದೈತಿ. ಡಬ್ಲ್ಯೂ ಡಸ್ ನಾಟ್ ಅಡ್ಸನ್ ಟು ಎಸ್ ಅದನ್ನು ಐತಿ. ಯು ಸಿಟ್ಸ್ ಅಡ್ಸನ್ ಟು ನೈದರ್ ಪಿ ನಾರ್ ಟಿ. ಯುದ ಪಿ ಕೂಡ ಕುಂದ್ರಲ್ಲ, ಟಿ ಮಗಳು ಯು ಕುಂದ್ರಲ್ಲತ್ತಾರ. ಇಲ್ಲಿರೋಕ್ಕೆ ಎರಡೇ ಜಾಗಗಳದಾವ. ಯು ಇಲ್ಲೇರು ಕುಂದ್ರಬಹುದು, ಇಲ್ಲೇರು ಕುಂದ್ರಬಹುದು. ಹಾಗಾಗಿ ಇವೆರಡು ಪಾಸಿಬಿಲಿಟಿ ತಪ್ಪಾಗುತ್ತೆ. ಇದು ಪಾಸಿಬಿಲಿಟಿ ಇದು ತಪ್ಪಾಗುತ್ತೆ. ಇದು ನಾವು ಈ ಪಾಸಿಬಿಲಿಟಿ ರೈಟ್ ಮಾಡ್ಕೋಬೋದು. ಈಗ ಡಬ್ಲ್ಯೂ ಎರಡು ರೈಟಿಗೆ ಇಬ್ಬರು ಕೂತಿರ್ತಾರೆ, ಇಬ್ಬರು ಬಿಟ್ಟು ಎಕ್ಸ್ ಕೂತೈತಿ ಅಂತ. ಡಬ್ಲ್ಯೂ ಇಲ್ಲಿ ಬರ್ನೇ ಎಕ್ಸ್ ಇಲ್ಲಿ ಬರಿಬೋದು. ಡಬ್ಲ್ಯೂ ಇಲ್ಲಿ ಬರ್ನೆ ಅಂದ್ರೆ ಎಕ್ಸ್ ಇಲ್ಲಿ ಬರೋಕೆ ಬರಲ್ಲ. ಡಬ್ಲ್ಯೂ ಇಲ್ಲಿ ಬರ್ನೆ ಎಕ್ಸ್ ಇಲ್ಲಿ ಬರಿಬೋದು. ಇದರಲ್ಲಿ ಎರಡು ಪಾಸಿಬಿಲಿಟಿ ಅದಾವೆ. ಡಬ್ಲ್ಯೂ ಇಲ್ಲಿ ಬರೆದು ಎಕ್ಸ್ ಇಲ್ಲಿ ಬರಿಬೋದು. ಇದು ಒಂದು ಪಾಸಿಬಿಲಿಟಿ. ಅದು ಚೆಕ್ ಮಾಡೋಣ ಮೊದಲು. ಆಮೇಲೆ ಡಬ್ಲ್ಯೂ ಎಸ್ ಮಗ್ಲು ಅಲ್ಲ ಅಂತ ಅವ್ರು ಮೊದಲೇ ಹೇಳಿದ್ದಾರೆ. ಡಬ್ಲ್ಯೂ ಡಸ್ ನಾಟ್ ಅಡ್ಜಸನ್ ಟು ಎಸ್ ಅಂತ ಇಲ್ಲಿ ಲಾಸ್ಟ್ ಬಟ್ ಒನ್ ಲೈನಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ಹಾಗಾಗಿ ಡಬ್ಲ್ಯೂ ಇಲ್ಲಿ ಬರ್ಕೋಬೇಕು, ಎಕ್ಸ್ ಇಲ್ಲಿ ಬರ್ಕೋಬೇಕು. ಎಕ್ಸ್ ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಯು ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಪಿ ಆ್ಯಂಡ್ ಟಿ ಅಂತ ಹೇಳಿದ್ದಾರೆ. ಪಿ ಮತ್ತು ಟಿ ಮಗಳ ಯು ಕೂತಿಲ್ಲ ಅಂದಾರ. ಯು ಇಲ್ಲಿ ಬರ್ಲಂಗಾರ, ಯು ಇಲ್ಲಿ ಕುಂದಿರ್ತೈತಿ. ಉಳಿತದ್ದು ಒಂದು ಉಳಿತೈತಿ, ಆರ್ ಉಳಿತೈತಿ. ಎಕ್ಸ್ ಆರ್ ಇಮಿಡಿಯೇಟ್ ನೈಬರ್ ಅಲ್ಲ ಅಂದಾರ. ಎಕ್ಸ್ ಇಲ್ಲಿ ಐತಿ, ಆರ್ ಇಲ್ಲಿ ಕುಂದಿರ್ಬೋದು. ಇದು ಸರಿಯಾದ ಫಜಲ್. ಇದು ಸರಿಯಾದ ಪಾಸಿಬಿಲಿಟಿ ಅಂತ ನಾವು ಹೇಳ್ಬೋದು. ಕ್ವಶನನ್ನು ನೋಡೋಣ. ಯುಗೆ ಸಂಬಂಧಿಸಿದಂತೆ ಎಕ್ಸ್ನ ಸ್ಥಾನವೇನು? ಯು ಇಲ್ಲೈತಿ, ಎಕ್ಸ್ ಇಲ್ಲೈತಿ. ಇದಕ್ಕೆ ಸಂಬಂಧಿಸಿದಂತೆ ಎಕ್ಸ್ನ ಸ್ಥಾನವೇನು ಅಂದ್ರೆ ಯುದಿಂದ ಎಡಕ್ಕೆ 1 2 3 ಮೂರ ಎಡಕ್ಕೆ ಮೂರನೇದು ಆತೈತಿ. ಬಲಕ್ಕೆ 1 2 3 4 5 6 ಬಲಕ್ಕೆ 6ನೇದು ಆತೈತಿ. ಎಡಕ್ಕೆ 3ನೇದು ಆಗ್ತದೆ. ಎಡ್ರದ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಎರಡನೇ ಆಪ್ಷನ್ನೇ ಎರಡಕ್ಕೆ 3ನೇದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸೆಕೆಂಡ್ ಆಪ್ಷನನ್ನು ನಾವು ಚೂಸ್ ಮಾಡ್ಬೋದು. ವಾಟ್ ಈಸ್ ದ ಪೊಸಿಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಯು ಅಂದರೆ ಯುಗೆ ತಕ್ಕಂತೆ ಎಕ್ಸ್ನ ಸ್ಥಾನವೇನು ಕೇಳಿದ್ದಾರೆ. ಎಕ್ಸ್ ಥರ್ಡ್ ಟು ದ ಲೆಫ್ಟ್ ಅಂತ ಹೇಳ್ಬೋದು. ಥರ್ಡ್ ಟು ದ ಲೆಫ್ಟ್, ಸೆಕೆಂಡ್ ಆಪ್ಷನ್ ರೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಕ್ಯೂನ ಬಲದಿಂದ ಎಣಿಸಿದಾಗ, ಕ್ಯೂ ಇಲ್ಲೈತಿ, ಇದರ ರೈಟ್ ಬಲದಿಂದ ಎಣಿಸಿದಾಗ ಕ್ಯೂ ಮತ್ತು ಯು ನಡುವೆ ಎಷ್ಟು ವ್ಯಕ್ತಿಗಳು ಕುಳಿತಿದ್ದಾರೆ ಅಂದ್ರೆ ಕ್ಯೂದಿಂದ ಬಲದಿಂದ ಎಣಿಸಿದಾಗ ಕ್ಯೂ ಮತ್ತು ಯು ನಡುವೆ ಎಷ್ಟು ಮಂದಿ ಕುಳಿತಾರೆ ಅಂದ್ರೆ 1 2 3 4 ಜನ ಕ್ಯೂ ಮತ್ತು ಯು ನಡುವೆ ಕುಳಿತಿದ್ದಾರೆ. ಹಾಗಾಗಿ ಸೆಕೆಂಡ್ ಆಪ್ಷನ್ 4 ರೈಟ್ ಆನ್ಸರ್ ಆಗ್ಬೋದು ಆಗುತ್ತೆ. ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಆರ್ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಆರ್ ಎಲ್ಲೈತಿ ಇಲ್ಲೈತಿ, ಇದರ ಬಲಕ್ಕೆ 2ನೇ ಸ್ಥಾನದಲ್ಲಿ ಅಂದಾರ. ಬಲ ಅಂದ್ರೆ ಈ ಸೈಡ್ ಬರುತ್ತೆ, ಇದು ಲೆಫ್ಟ, ಇದು ರೈಟ. 1ನೇದು ಯು ಕೂತೈತಿ, 2ನೇದು ಎಸ್ ಕೂತೈತಿ. ಹಾಗಾಗಿ ಎಸ್ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. 2ನೇ ಸ್ಥಾನದಲ್ಲಿ ಎಸ್ ಇರ್ಬೋದು. ಆದರೆ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಇದು ರಾಂಗ್. 1ನೇ ಆಪ್ಷನ್ನು. ಕ್ಯೂನ ತಕ್ಷಣದ ಬಲಕ್ಕೆ ಕುಳಿತುಕೊಳ್ಳುವವನು ಅಂತಂದ. ಕ್ಯೂ ಇಲ್ಲಿ ಐತಿ, ತಕ್ಷಣ ಬಲಕ್ಕೆ ಅಂದ್ರೆ ಟಿ ಐತಿ. ಹಾಗಾಗಿ ಸೆಕೆಂಡ್ ಆಪ್ಷನ್ನು ರಾಂಗ್ ಆಗುತ್ತೆ. ಯಾಕಂದ್ರೆ ನಮ್ದು ಆನ್ಸರ್ ಎಸ್ ಐತಿ. ವಿಯ ತಕ್ಷಣ ಎಡಕ್ಕೆ ಕುಳಿತವ್ರು ಅಂದಾರ. ವಿ ಇಲ್ಲಿ ಐತಿ, ಇಮಿಡಿಯೇಟ್ ಲೆಫ್ಟ್ ಎಸ್ ಐತಿ. ಹಾಗಾಗಿ ವಿಯ ತಕ್ಷಣ ಎಡಕ್ಕೆ ಕುಳಿತವ್ರು ಇಸ್ ದ ಸರಿಯಾದ ಆನ್ಸರ್. ಹಾಗಾಗಿ 3 ಆಪ್ಷನನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಪಜಲ್ ಬಂದ್ಬಿಟ್ಟು 9 ವ್ಯಕ್ತಿಗಳು ಅಂದರೆ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಮತ್ತು ಕ್ಯೂ ಕಂಪನಿಯಲ್ಲಿ ಎಮ್ ಡಿ ಮತ್ತು CEO, CFO, CRO, COO, GM, IT, HR ಮತ್ತು TL ನಂತಹ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪದನಾಮಗಳ ಗತವನ್ನು ಕಡಿಮೆ ಕ್ರಮದಲ್ಲಿ ನೀಡಲಾಗಿದೆ. ಅಂದರೆ ಎಮ್ ಡಿ ಅತ್ಯಂತ ಹಿರಿಯ ಪೋಸ್ಟ್, ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೈಯೆಸ್ಟ್ ಪೋಸ್ಟ್ ಅಂತ. TL ಅಂದ್ರೆ ಅತ್ಯಂತ ಕಿರಿಯ ಪದನಾಮವಾಗಿದೆ. ಅಂದ್ರೆ TL ಪೊಸಿಷನ್ ಆ ಬ್ಯಾಂಕ್ ಒಳಗೆ ಹೈರಾರ್ಕಿ ಭಾಳ ಕಡಿಮೆ ಐತಿ. ಎಮ್ ಡಿದು ಹೈಯೆಸ್ಟ್ ಐತಿ, ಹೈರಾರ್ಕಿ ಸ್ಥಾನಮಾನ ಹೈಯೆಸ್ಟ್ ಐತಿ, ಇದು ಲೋಯೆಸ್ಟ್ ಐತಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಒಂದೇ ಸೈಡಲ್ಲಿ ಬರ್ಕೊಳ್ಳೋಣ. ಎಮ್ ಡಿ ಇಸ್ ದ ಹೈಯೆಸ್ಟ್ ಪೋಸ್ಟ್, ಎಮ್ ಡಿ, ನಂತರ CEO, ನಂತರ CFO, ನಂತರ CRO, ನಂತರ COO, GM, IT, HR, TL. ಹೈಯೆಸ್ಟ್ ಪೊಸಿಷನ್ದಿಂದ ಲೋಯೆಸ್ಟ್ ಪೊಸಿಷನ್ನ ಏಕ ಬರ್ಕೊಂಡು ಪಜಲ್ನ ಸಾಲ್ವ್ ಮಾಡೋಣ.
ಪಾಸಿಬಿಲಿಟಿ ಆಲ್ರೆಡಿ ಒಂದು 2 ಎಕ್ಸ್ಟ್ರಾ ತೊಗೊಳ್ಳೋಣ ಅಂದ್ರೆ ಜೆ 4% ಸೀನಿಯರ್ ಅದಾರ, ಜೆ ಇಸ್ 5% ಸೀನಿಯರ್. 1 2 3 4 5 ಜೆ ಬರುತ್ತೆ. ಓ ಇಲ್ಲಿ ಬಂದ್ರೆ 1 2 3 4 5 ಜೆ ಇಲ್ಲಿ ಬರುತ್ತೆ. ಓ ಇಲ್ಲಿ ಬಂದ್ರೆ 1 2 3 4 5 ಜೆ ಇಲ್ಲಿ ಬರ್ತೈತಿ. ಓ ಇಲ್ಲಿ ಬಂದ್ರೆ ಜೆ ಇಲ್ಲಿ ಬರ್ತೈತಿ. ಆದ್ರೆ ಅವರು ಓ ಇಸ್ ಜೂನಿಯರ್ ಟು ಜಿ ಎಮ್ ಅಂದಾರ. ಜಿ ಎಮ್ ಜನರಲ್ ಮ್ಯಾನೇಜರ್ಗಿಂತ ಜೂನಿಯರ್ ಅದಾರ ಅಂದಾರ. ಓ ಜನರಲ್ ಮ್ಯಾನೇಜರ್ ಆಗಲ್ಲ, ಹಾಗಾಗಿ ಈ ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ದ ನಂಬರ್ ಆಫ್ ಪರ್ಸನ್ ಸೀನಿಯರ್ ಟು ಜೆಗಿಂತ ಎಷ್ಟು ಮಂದಿ ಸೀನಿಯರ್ ಅದಾರ ಅದು ಕ್ಯೂಗಿಂತ ಎಷ್ಟು ಜೂನಿಯರ್ ಅದಾರ ನೋಡಿ, ಅವ್ರಿಗೆ ಒಬ್ಬರು ಕಡಿಮೆ ಅದಾರ ಅಂದಂಗೆ. ಈಗ ಜೆಗಿಂತ 3 ಮಂದಿ ಸೀನಿಯರ್ ಅದಾರ, ಕ್ಯೂಗಿಂತ 4 ಮಂದಿ ಜೂನಿಯರ್ ಇರಬೇಕು, ಹಾಗಾಗಿ ಕ್ಯೂ ಇಲ್ಲಿ ಬರುತ್ತೆ. ಜೆಗಿಂತ 2 ಮಂದಿ ಸೀನಿಯರ್ ಇದ್ದರೆ ಕ್ಯೂಗಿಂತ 3 ಮಂದಿ ಜೂನಿಯರ್ ಇರಬೇಕು. ಅಂದ್ರೆ ಜೆ ಈಸ್ 1 ಲೆಸ್ ದೆನ್ ದ ನಂಬರ್ ಆಫ್ ಪರ್ಸನ್ ಜೂನಿಯರ್ ಟು ಕ್ಯೂ ಅಂತ. ಜೆ ಈಸ್ ಈಗ 3 ಜೆಗಿಂತ ಸೀನಿಯರ್ 3 ಮಂದಿ ಅದಾರ, ಕ್ಯೂಗಿಂತ ಜೂನಿಯರ್ 4 ಮಂದಿ. ಈಗ ಜೆ ಈಸ್ 1 ಲೆಸ್ ದೆನ್ ದ ನಂಬರ್ ಆಫ್ ಪರ್ಸನ್ ಜೂನಿಯರ್ ಟು ಕ್ಯೂ. ಜೂನಿಯರ್ ಟು ಕ್ಯೂ ಎಷ್ಟು ಮಂದಿ ಅದಾರ? 4 ಮಂದಿ ಅದಾರ. ಅವ್ರೇನು ಕೊಟ್ಟರೆ ಜೆ ಈಸ್ 1 ಲೆಸ್ ದೆನ್ ದ ನಂಬರ್ ಆಫ್ ಪರ್ಸನ್ ಜೂನಿಯರ್ ಟು ಕ್ಯೂ ಅಂದಾರ. ಕ್ಯೂಗಿಂತ 4 ಮಂದಿ ಲೆಸ್ ಅದಾನ, 4 ಮಂದಿ ಜೂನಿಯರ್ ಅದಾರ. ಅದ್ರ 1 ಲೆಸ್ ಅಂದ್ರೆ 3 ಮಂದಿ ಆತರ. ಆ 3 ಮಂದಿ ಜೆಗಿಂತ ಸೀನಿಯರ್ ಅಂದಂಗೆ ಇದ್ರ ಮೀನಿಂಗ. ನೆಕ್ಸ್ಟ್ ಓನ್ಲಿ 3 ಪರ್ಸನ್ ಆರ್ ಡಿಸೈನೇಟೆಡ್ ಬಿಟ್ವೀನ್ ಕ್ಯೂ ಆ್ಯಂಡ್ ಐ. ಕ್ಯೂ ಮತ್ತು ಐ ನಡುವೆ 3 ಮಂದಿ ಪದನಾಮಗಳನ್ನು ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಕ್ಯೂ ಮತ್ತು ಐ ನಡುವೆ ಇಲ್ಲಿ ಕೆಳಗಡೆ ಕ್ಯೂಗಿಂತ 3 ಮಂದಿ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಪಾಸಿಬಿಲಿಟಿ ಸಾಧ್ಯವಿಲ್ಲ. ಹಾಗಾಗಿ ಕ್ಯೂ ಮತ್ತು ಐ ನಡುವೆ 1 2 3 3 ಮಂದಿ ಬಿಟ್ಟು ಐ ಬರಿಬೋದು. ಇಲ್ಲಿ ಕೆಳಗಡೆ ಬರೋದಿಲ್ಲ, ಮೇಲ್ಗಡೆ 1 2 3 ಬಿಟ್ಟು ಐ ಬರಿಬೋದು. ನೆಕ್ಸ್ಟ್ ಹಿಂಗೆ ಕೊಟ್ಟಿದ್ದಾರೆ, ಕೆ ಈಸ್ 2% ಜೂನಿಯರ್ ಟು ಪಿ ಅಂದಾರ. ಪಿ ಈಸ್ ನಾಟ್ ಸಿ ಡಬ್ಲ್ಯೂ. ಪಿ ಈ ಜಾಗದಾಗ ಈ ಲೈನ್ದಾಗ ಬರಲ್ಲ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಪಿ ಇಲ್ಲಿ ಬರಲ್ಲ ಅಂದಾಗ ಕೆ ಈಸ್ 2% ಜೂನಿಯರ್ ಟು ಪಿ ಅಂದಾರ. ಕೆ ಪಿಗಿಂತ 2% ಜೂನಿಯರ್ ಅಂದ್ರೆ 1 2ನೇದು ಕೆ 2% ಜೂನಿಯರ್ ಕೆ ಅದಾರ. ನೆಕ್ಸ್ಟ್ ಈಗ ಪಿ ಇಲ್ಲಿ ಬರ್ನೆ ಅಂದ್ರೆ ಕೆ ಇಲ್ಲಿ ಬರ್ತೈತಿ, ಅದು ಪಾಸಿಬಿಲಿಟಿ ಆಗಲ್ಲ. ಪಿ ಇಲ್ಲಿ ಬರ್ನೆ ಅಂದ್ರೆ ಕೆ ಇಲ್ಲಿ ಬರ್ತೈತಿ, ಇದೊಂದು ಪಾಸಿಬಿಲಿಟಿ. ಇಲ್ಲಿ ಮತ್ತೆ ಯಾವ ಪಾಸಿಬಿಲಿಟಿನೂ ಆಗಲ್ಲ, ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಪಿ ಇಲ್ಲಿ ಬರ್ನೆ ಅಂದ್ರೆ ಕೆ ಇಲ್ಲಿ ಬರ್ತೈತಿ, ಇದು ಪಾಸಿಬಿಲಿಟಿ ಆಗಲ್ಲ. ಪಿ ಇಲ್ಲಿ ಬರ್ನೆ ಅಂದ್ರೆ ಕೆ ಇಲ್ಲಿ ಬರ್ತೈತಿ, ಬಟ್ ಪಿ ಸಿ ಡಬ್ಲ್ಯೂ ನಾಟ್ ಅಲೋ ಅಂದಾರ. ಸಿ ಡಬ್ಲ್ಯೂ ಪದನಾಮ ಹೊಂದಿಲ್ಲ ಅಂತ ಯಾರು, ಹಾಗಾಗಿ ಪಿ ಇಲ್ಲಿ ಬರಲ್ಲ. ಪಿ ಇಲ್ಲಿ ಬರ್ಕೋಬೋದು, ಕೆ ಇಲ್ಲಿ ಬರ್ಕೋಬೇಕು. 1% ಜೂನಿಯರ್ 2% ಜೂನಿಯರ್ ಅಂದಾರ ಕೆ. ಇಲ್ಲಿ ಈ ಪಾಸಿಬಿಲಿಟಿ ಅಟ್ಟೆ ಬಿಟ್ಟಿದ್ದೇವೆ. ಜೆ ಇಸ್ 5% ಸೀನಿಯರ್ ಟು ಓ, ಇದೊಂದು ಕಂಪ್ಲೀಟ್ ಆಗೈತೆ. ದ ನಂಬರ್ ಆಫ್ ಪರ್ಸನ್ ಸೀನಿಯರ್ ಟು ಜೆ ಈಸ್ 1 ಲೆಸ್ ದೆನ್ ದ ನಂಬರ್ ಆಫ್ ಪರ್ಸನ್ ಜೂನಿಯರ್ ಟು ಕ್ಯೂ ಅಂತ. ಕ್ಯೂ ಇಲ್ಲಿ ಬರ್ತೈತಿ, ಜೆ ಅಲ್ಲಿ ಬರ್ತೈತಿ. 1 2 3 ಬಿಟ್ಟು ಐ ಇಲ್ಲಿ ಬರ್ತೈತಿ. ಈಗ ಕೆ 2% ಜೂನಿಯರ್ ಟು ಪಿ ಅಂದಾರ, ಹಾಗಾಗಿ ಪಿ ಮತ್ತು ಕೆ ನಡುವೆ ಒಂದ ಗ್ಯಾಪ್ ಇರ್ಬೇಕು. ಅಂದ್ರೆ ಪಿ 1 ಜೂನಿಯರ್ ಸೆಕೆಂಡ್ ಜೂನಿಯರ್, ಫಸ್ಟ್ ಜೂನಿಯರ್ ಸೆಕೆಂಡ್ ಜೂನಿಯರ್. ಹಾಗಾಗಿ ಸೆಕೆಂಡ್ ಜೂನಿಯರ್ ಅಂದಾಗ ಪಿ ಇಲ್ಲಿ ಬರೆದು ಫಸ್ಟ್ ಜೂನಿಯರ್ ಸೆಕೆಂಡ್ ಜೂನಿಯರ್ ಕೆ ಇಲ್ಲಿ ಬರೆದಾಗ ಈ ಪಿ ಮತ್ತು ಕೆ ನಡುವೆ ಒಬ್ಬನೇ ಇರ್ತಾನೆ. ಹಾಗಾಗಿ ಇಲ್ಲಿ ಪಿ ಬರೆದ ಅಂದ್ರೆ ಇಲ್ಲಿ ಕೆ ಬರೆಯಕ್ಕೆ ಬರಲ್ಲ, ಇಲ್ಲಿ ಪಿ ಬರೆದ ಇಲ್ಲಿ ಕೆ ಬರಿಬೋದು, ಇಲ್ಲಿ ಪಿ ಬರೆದು ಇಲ್ಲಿ ಕೆ ಬರಿಬೋದು. ಇದೊಂದು ಪಾಸಿಬಿಲಿಟಿ. ನೆಕ್ಸ್ಟ್ ದ ನಂಬರ್ ಆಫ್ ಪರ್ಸನ್ ಡೆಸಿಗ್ನೇಟೆಡ್ ಬಿಟ್ವೀನ್ ಪಿ ಆ್ಯಂಡ್ ಎಲ್ ಈಸ್ 1 ಮೋರ್ ದೆನ್ ದ ನಂಬರ್ ಆಫ್ ಪರ್ಸನ್ ಡೆಸಿಗ್ನೇಟೆಡ್ ಬಿಟ್ವೀನ್ ಎಲ್ ಆ್ಯಂಡ್ ಎನ್ ಅಂತ ಹೇಳ್ಯಾರ. ಎಲ್ ಮತ್ತು ಎನ್ ನಡುವೆ ಎಷ್ಟು ಮಂದಿ ಪದನಾಮಗಳನ್ನು ಹೊಂದಿದ್ದಾರೆ ಅವ್ರಕ್ಕಿಂತ 1 ಜಾಸ್ತಿ ಪಿ ಮತ್ತು ಎಲ್ ನಡುವೆ ಐತೆ ಅಂತ ಕೊಟ್ಟಾರ. ಈಗ ಪಿ ಮತ್ತು ಎಲ್ ಇಲ್ಲಿ ತೊಗೊಂಡೆಪ್ಪ ಅಂತೀವಿ, ಪಿ ಮತ್ತು ಎಲ್ ನಡುವೆ ಒಂದು ಇಲ್ಲ ಅವರು, ಹಾಗಾಗಿ ಎಲ್ ಮತ್ತು ಎನ್ ನಡುವೆ -1 ಇರಬೇಕಾಗುತ್ತೆ, ಯಾಕಂದ್ರೆ 1 ಜಾಸ್ತಿ ಅಂದಾರ. ಇದು ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ಸ್ಟ್ರಕ್ ಹಿಡಿದಿದೆ, ವೆಯ್ಟ್ ಮಾಡಿ. ಹೀಗಾಗುತ್ತೆ ನೋಡಪ್ಪ, ಎಂತ ಮಾಡೋದು. ಇದನ್ನು ರಿಸ್ಟೋರ್ ಮಾಡೋಕ್ಕೆ ಬರುತ್ತಾ ಇಲ್ಲ ನೋಡೋಣ. ಐ ಥಿಂಕ್ ನಾಟ್ ಕಮ್ಮಿಂಗ್. ಒನ್ಸ್ ಅಗೇನ್ ಇದನ್ನು ಮರಳಿ ಗೆರೆ ಹೊಡಿಬೇಕಾಗುತ್ತೆ. ಎಮ್ ಡಿ ಹೈಯೆಸ್ಟ್ ಪೋಸ್ಟ್ ಅಂದಾನ. ಎಮ್ ಡಿ ಇಲ್ಲಿ ಬರ್ತೈತಿ. ಟಿ ಎಲ್ ಲೋಯೆಸ್ಟ್ ಪೋಸ್ಟ್ ಅಂದ್ರೆ ಟಿ ಎಲ್ ಇಲ್ಲಿ ಬರ್ತೈತಿ.
ಎಮ್ ಡಿ ಸಿ ಇ ಒ ಇಲ್ಲಿ ಬರ್ತೈತಿ, ಸಿ ಎಫ್ ಒ ಇಲ್ಲಿ ಬರ್ತೈತಿ, ಸಿ ಆರ್ ಒ ಇಲ್ಲಿ ಬರ್ತೈತಿ, ಸಿ ಡಬಲ್ ಒ ಇಲ್ಲಿ ಬರ್ತೈತಿ, ಜಿ ಎಮ್ ಇಲ್ಲಿ ಬರ್ತೈತಿ, ಐ ಟಿ ಇಲ್ಲಿ ಬರ್ತೈತಿ, ಎಚ್ ಆರ್ ಇಲ್ಲಿ ಬರ್ತೈತಿ. ಓಕೆ, ಕೆ is 2% junior to ಪಿ ಯು ಇಸ್ ನಾಟ್ ಸಿ ಡಬಲ್ ಒ. ಓಕೆ, ದ ನಂಬರ್ ಆಫ್ ಪರ್ಸನ್ ಡೆಸಿಗ್ನೇಟೆಡ್ ಪಿ ಆ್ಯಂಡ್ ಎಲ್ ಮತ್ತು ಎಲ್ ನಡುವೆ ಎಷ್ಟು ಮಂದಿ ಅದಾರ, ಅದಕ್ಕೆ ಒಂದು ಹೆಚ್ಚಿಗೆ ಪಿ ಮತ್ತು ಎಲ್ ನಡುವೆ ಐತೆ ಅಂದಾರ. ಹಾಗಾಗಿ ಪಿ ಮತ್ತು ಎಲ್ ನಡುವೆ ಇದು ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ಹಾಗಾಗಿ ಪಿ ಮತ್ತು ಎಲ್ ಇಲ್ಲಿ ತೊಗೊಂಡೆಪ್ಪ, ಎಲ್ ಇಲ್ಲಿ ತೊಗೊಂಡೆ ಅಂದ್ರೆ ಪಿ ಮತ್ತು ಎಲ್ ನಡುವೆ ಇಬ್ಬರು ಆತಾರ, ಎಲ್ ಮತ್ತು ಎನ್ ನಡುವೆ ಒಬ್ಬ ಆಗ್ಬೇಕಾಗ್ತೈತಿ. ಹಾಗಾಗಿ ಇದನ್ನ ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ಎಲ್ ಇಲ್ಲಿ ತೊಗೊಂಡೆಪ್ಪ ಅಂದ್ರೆ ಪಿ ಮತ್ತು ಎಲ್ ನಡುವೆ 3 ಮಂದಿ ಆಗ್ತಾರೆ, ಎಲ್ ಮತ್ತು ಎನ್ ನಡುವೆ ಇಬ್ಬರು ಆಗ್ತಾರೆ, ಎಲ್ ಮತ್ತು ಎನ್ ನಡುವೆ ಇಬ್ಬರು ಎನ್ ಇಲ್ಲಿ ಕುಂದಿರ್ಸಾಕ್ ಬರಲ್ಲ. ಹಾಗಾಗಿ ಈ ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ಪಿ ಮತ್ತು ಎಲ್ ನಡುವೆ ಎಲ್ ಇಲ್ಲಿ ಕೂಡಿಸ್ತೇವೆ ಅಂದ್ರೆ ಪಿ ಮತ್ತು ಎಲ್ ನಡುವೆ ಎಲ್ ಮತ್ತು ಎನ್ಗಿಂತ ಒಬ್ರು ಜಾಸ್ತಿ ಅಂದಾರ. ಹಾಗಾಗಿ ಎಲ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಎಲ್ ಇಲ್ಲಿ ಕುಂದಿರ್ಸದ್ನಪ್ಪ ಅಂದ್ರೆ ಪಿ ಮತ್ತು ಎಲ್ ನಡುವೆ ಇಬ್ಬರು ಕೂತಾಗ ಎಲ್ ಮತ್ತು ಎನ್ ನಡುವೆ ಒಬ್ಬನ ಕುಂದಿರ್ಬೇಕಾಗುತ್ತೆ. ಅಂದ್ರೆ ಎಲ್ ಮತ್ತು ಎನ್ ನಡುವೆಕಿಂತ ಪಿ ಮತ್ತು ಎಲ್ ಮತ್ತು ಎನ್ ನಡುವೆ ಎಷ್ಟು ಮಂದಿ ಅದಾರ ಅದಕ್ಕೆ ಒಬ್ಬರು ಜಾಸ್ತಿ ಪಿ ಮತ್ತು ಎಲ್ ನಡುವೆ ಇರಬೇಕು. ಹಾಗಾಗಿ ಎನ್ ಇಲ್ಲಿ ಉಳಿತೈತಿ. ಎಲ್ ಮತ್ತು ಎನ್ ನಡುವೆ ಇಬ್ಬರು ಆದ್ರೆ ಪಿ ಮತ್ತು ಎಲ್ ನಡುವೆ 3 ಮಂದಿ ಆಗಬೇಕು. ಹಾಗಾಗಿ ಇದನ್ನ ಪಾಸಿಬಿಲಿಟಿ ರಾಂಗ್ ಆಗುತ್ತೆ. ಈಗ ಪಿ ಮತ್ತು ಎಲ್ ನಡುವೆ ಒಬ್ಬನಿತ್ತು ಒಂದೆತ್ತಿಕೋ, ಎಲ್ ಮತ್ತು ಎನ್ ನಡುವೆ ಒಬ್ಬರು ಇರಬಾರ್ದು. ಯಾಕಂದ್ರೆ ಎಲ್ ಮತ್ತು ಎನ್ ನಡುವೆ ಒಬ್ಬರು ಇರ್ಲಿಕ್ಕಪ್ಪ ಅಂದ್ರೆ ಪಿ ಮತ್ತು ಎಲ್ ನಡುವೆ ಒಬ್ಬರು ಜಾಸ್ತಿ, ಎಲ್ ಮತ್ತು ಎನ್ ನಡುವೆ ಎಷ್ಟು ಮಂದಿ ಅದಾರ ಅದಕ್ಕೆ ಒಂದು ಜಾಸ್ತಿ ಪಿ ಮತ್ತು ಎಲ್ ನಡುವೆ ಅಂದಾರ. ಇಲ್ಲಿ ನೋಡು ಎಲ್ ಮತ್ತು ಎನ್ ನಡುವೆ ಒಬ್ಬರು ಇಲ್ಲ ಅಂದ್ರೆ ಒಬ್ಬರು ಜಾಸ್ತಿ ಅಂದ್ರೆ ಒಂದೇ ಇರಬೇಕು ಪಿ ಮತ್ತು ಎಲ್ ನಡುವೆ. ಹಾಗಾಗಿ ಪಿ ಮತ್ತು ಎಲ್ ನಡುವೆ ಕ್ಯೂ ಒಂದೇ ಐತಿ. ಹಾಗಾಗಿ ಈ ಪಾಸಿಬಿಲಿಟಿ ರೈಟ್ ಆಗುತ್ತೆ. ಈಗ ಉಳಿದದ್ದು ಯಾವುದು ಇಲ್ಲಿ ತುಂಬೋದು. ಐ ಜೆ ಮುಗ್ದೈತಿ, ಕೆ ಮುಗ್ದೈತಿ, ಎಲ್ ಮುಗ್ದೈತಿ, ಎಮ್ ಉಳಿದೈತಿ. ಎಮ್ಮನ್ನು ಇಲ್ಲಿ ತುಂಬೋದು. ಇದು ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡು. ಹೂ ಅಮಾಂಗ್ ದ ಫಾಲೋವಿಂಗ್ ಪರ್ಸನ್ ಈಸ್ ಡೆಸಿಗ್ನೇಟೆಡ್ ಆ್ಯಸ್ ಅ ಸಿ ಆರ್ ಒ. ಸಿ ಆರ್ ಒ ಯಾರು ಅಂದಾರ, ಇಲ್ಲಿ ಸಿ ಆರ್ ಒ ಪೊಸಿಷನ್ ಇಲ್ಲಿ ಐತಿ. ಇಲ್ಲಿ ಸಿ ಆರ್ ಒ ಈಸ್ ಎನ್ ಈಸ್ ಅವರ್ ಆನ್ಸರ್. ಸೆಕೆಂಡ್ ಆಪ್ಷನ್ ಈಸ್ ಅವರ್ ಆನ್ಸರ್. ಕೆಳಗಿನ ವ್ಯಕ್ತಿಗಳಲ್ಲಿ ಯಾರನ್ನು ಸಿ ಆರ್ ಒ ಎಂದು ಗೊತ್ತುಪಡಿಸಲಾಗಿದೆ ಅಂದ. ಈ ಪಜಲ್ ನಾವು ಬಿಡಿಸಿದ್ರಲ್ಲಿ ನೋಡಬೇಕಾದ್ರೆ ಸಿ ಆರ್ ಒ ಎನ್ ಬಂದೈತಿ. ಹಾಗಾಗಿ ಎನ್ ಸರಿಯಾದ ಉತ್ತರ, ಸೆಕೆಂಡ್ ಆಪ್ಷನ್. ಥ್ಯಾಂಕ್ ಯು.